So just to let you know, today is the foundation day of Avan Motors. ಗ್ರೂಪ್ ಈ ಥರ ಫ್ರೆಂಡ್ಸ್ ಅಂದರೆ ಈ ಥರ ಇರಬೇಕು ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಮಾದರಿಯಾಗಿರ್ತೀವಿ ನಾವು. ಗಾಡಿ ಗ್ಯಾರಂಟಿ ಇತ್ತು, ಬಟ್ ನಂಬರ್ ಅದಾಗುತ್ತಾ ನಿಜವಾಗ್ಲೂ ನೀವೇ ಅಂತ ಅಂದ್ಬಿಟ್ಟು RTOದವರೇ ಆಶ್ಚರ್ಯಪಟ್ರಂತೆ. ಯಾವಾಗಲೂ ನಮ್ಮ ಗ್ರೂಪ್ ಅಲ್ಲಿ ಕರೆಂಟ್ ಬಿಡೋದ್ರಲ್ಲಿ ಫೇಮಸ್. Put a blade like anything so that you will get the blood in the air. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಎಲ್ಲ ಗಾಡಿಯ ಕೀ. ಇದು ಬ್ಯೂಟಿಫುಲ್ ನೋಡಿ, ಸೂಪರ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ದ ವ್ಯಾಂಡರ್ಲೆಸ್. ಇವತ್ತು ಏನಂತ ಕೇಳಿದ್ರೆ, ನೀವು ತಮ್ಮನೇನಲ್ಲಿ ಆಲ್ರೆಡಿ ನೋಡಿರೋ ಹಾಗೆ 21 ಗಾಡಿ ಒಟ್ಟಿಗೆ ಡೆಲಿವರಿ ತೊಗೊಂತಿದ್ದಾರೆ. ಅದೆಲ್ಲ ಮಜಾ. ಪ್ರತಿಯೊಂದು 21 ಗಾಡಿಗೂ ಕೂಡ ನಂಬರ್ ಕೂಡ 1 ಇಂದ 21 ತನಕ ಸೇಮ್ ಇದೆ. ಹಾಗೂ ಈ ಒಂದು ಬ್ಯಾಚ್ ಬಂದು ಎಲ್ಲರೂ 2001 ಪಾಸ್ಔಟ್ ಆಗಿರುವಂಥ ಬ್ಯಾಚು, ಬಟ್ 2025ಗೆ ಒಟ್ಟಿಗೆ ಸೇರ್ಕೊಂಡು ಎಲ್ಲರೂ ಈ ಒಂದು ಗಾಡಿನ ಡೆಲಿವರಿ ತೊಗೊಂತಿದ್ದಾರೆ. ವಿಚ್ ಇಸ್ ನನ್ ಅದರ್ ದನ್ ರಾಯಲ್ ಎನ್ಫೀಲ್ಡ್. ಏನು ಹೇಳಿ, this is none other than Royal Enfield, and that too this is from Avan Motors. So ಬನ್ನಿ ಡೆಲಿವರಿ ಯಾವ ಥರ ಇದೆ ಅಂತ ನೋಡ್ಕೊಂಬೋಣ. ನೀವು ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿದೆ ನೋಡಿ ಗಾಡಿ ನಂಬರ್ 1. ಓಕೆನಾ, ಗಾಡಿ ನಂಬರ್ 1, 2, 3, 4, ಅಲ್ಲಿದೆ ನೋಡಿ 5, ಆಮೇಲೆ ಇಲ್ಲಿ 6. ಸೊ ಆ ಕಡೆ ಈ ಕಡೆ ಇಟ್ಟಿದ್ದಾರೆ. ಇದು 6, ಅಲ್ಲಿ 7 ಇದೆ, ಈ ಕಡೆ 8, ಆ ಕಡೆ ಲಾಸ್ಟಿಗೆ ಮತ್ತೆ 9, ಈ ಕಡೆಗೆ 10. ಓಕೆನಾ, ಸೊ ಇಲ್ಲಿದೆ ನೋಡಿ. ಸೊ ಇದರಲ್ಲಿ ಏನೇನು ಗಾಡಿಗಳಿದೆ ಅಂತ ನೀವೇನಾದ್ರು ಕೇಳಿದ್ರೆ, ಸೊ ವಿ ಹ್ಯಾವ್ ಗಾಟ್ ಹಂಟರ್, ಮೀಟಿಯೋರ್, ಹಂಟರ್, ಕ್ಲಾಸಿಕ್, ಮೀಟಿಯೋರ್. ವಿ ಹ್ಯಾವ್ ಗಾಟ್ ಅ 650 ಇಂಟರ್ಸೆಪ್ಟರ್ ಹಿಯರ್. ಆಮೇಲೆ ಮತ್ತೆ ಮೀಟಿಯೋರ್ ಇದೆ, ಮತ್ತೊಂದು ಮೀಟಿಯೋರು, ಮತ್ತೊಂದು ಕ್ಲಾಸಿಕ್ 350. ಇಲ್ಲೊಂದು ಮೀಟಿಯೋರ್ ಇದೆ, ಅಲ್ಲೊಂದು ಮೀಟಿಯೋರ್, ಮತ್ತೊಂದು ಮೀಟಿಯೋರು, ಮತ್ತೊಂದು ಹಂಟರು, ಮತ್ತೊಂದು ಕ್ಲಾಸಿಕ್ಕು, ಇಲ್ಲಿ ಇನ್ನೊಂದು ಮೀಟಿಯೋರು. ಸೊ ಅದು ಬಿಟ್ಟರೆ ಇಲ್ಲಿ 440 ಸ್ಕ್ರಾಮ್ ಇದೆ. ಸೊ ವಿ ಹ್ಯಾವ್ ಗಾಟ್ ಅ ಸ್ಕ್ರಾಮ್ ಇನ್ ಹೌಸ್. ಆ್ಯಂಡ್ ಅಗೇನ್ ದಿಸ್ ಇಸ್ ಆಲ್ಸೋ ಕ್ಲಾಸಿಕ್ 350, ಮೀಟಿಯೋರ್. ಸೊ ಓವರ್ ಆಲ್ ಏನಂತ ನೀವು ಕೇಳೋದಾದರೆ, ಇಲ್ಲಿ ಮೀಟಿಯೋರ್ದೇ ಹಾವಳಿ ಜಾಸ್ತಿ ಆಗಿದೆ ಅಲ್ವಾ? ಏನಂತ ಅಕ್ಷಯ್? ಮೀಟಿಯೋರ್ ಕ್ಲಾಸಿಕ್ ಸಾಕಾಗಿದೆ ಮಗ. ನಿಂಗೆ ಏನು ಅನ್ಸತ್ಕೊಂಡು ಈ ಥರದ ಒಂದು ಡೆಲಿವರಿ ನೋಡ್ತಾ ಇದೆಯಲ್ಲ? ನಾನು ಮತ್ತೆ ನನ್ನ ಫ್ರೆಂಡ್ ಯಶಸ್, ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ವಿಡಿಯೋಸ್ ಎಲ್ಲ. ಹೌದೌದು. ನಾವಿಬ್ರು ಹಿಂಗೆ ಯಾರು ಅಂತ ಕೇಳಿದ್ರೆ ಯಶಸ್ ಯಾರು ಅಂತ ಕೇಳಿದ್ರೆ, ನನ್ನ ಜೊತೆಗೆ ಮೋಟೋವರ್ಸಿಗೆ ನಾನು ಅವ್ನು ಇಬ್ಬರೇ ಬಂದಿದ್ದು. ಸೊ ಅವನ ಬಗ್ಗೆ ಹೇಳ್ತಿದ್ದಾನೆ. ಇವನು ಕ್ಲೋಸ್ ಫ್ರೆಂಡ್ ಅಪ್ಪ. ನಾನು ಅವನು ಸೇಮ್ ಇದೇ ತರ ಗಾಡಿ ತಗೋಬೇಕು ಅನ್ಕೊಂಡ್ವಿ. ಆದ್ರೆ ಇಬ್ರು ತಗೊಂಡಿದ್ದು ನಾವಿಬ್ರು ಖುಷಿ ಇದ್ವಿ. ಆದ್ರೆ 21 ಜನ ಇಬ್ರು ಓಕೆ, 3 ಜನನೂ ಓಕೆ, 10 ಜನನೂ ಓಕೆ ಗುರು ಮ್ಯಾಕ್ಸಿಮಮ್ ಅಂತಂದ್ರೆ. ಇದು ಯಾವ್ದು ಗುರು 21 ಜನ, ಅದು ಕಂಟಿನ್ಯೂಸ್ ನಂಬರ್. ನಾನು ಅದು ಫಸ್ಟ್ ಟೈಮ್ ಕೇಳ್ದಾಗ ಯಾರೋ ಕಾಲೇಜ್ ಹುಡುಗರು. ನಿನಗೆ ಹೆಂಗ್ ಅನ್ನಿಸ್ತು ಮಗ ಫಸ್ಟಿಗೆನೆ 21 ಜನ ಗಾಡಿ ತಗೊಂತಾರೆ ಒಟ್ಟಿಗೆ ಅಂತ? ಬಾರೋ ಶೂಟ್ ಇದೆ ಅಂತ ಹೇಳಿದ್ನಲ್ಲ ನಿಂಗೆ. ಜನರಲ್ ಆಗಿ ಯಾರೋ ಕಾಲೇಜ್ ಹುಡುಗರು ಅಥವಾ ಯಾರೋ ಯಂಗ್ಸ್ಟರ್ಸ್, ನ್ಯೂ ಅಪ್ಕಮಿಂಗ್ ರೈಡರ್ಸ್ ಅನ್ಕೊಂಡೆ. ಆದ್ರೆ ದೇ ಆರ್ 2001 ಪಾಸ್ಡ್ ಔಟ್, ಆಲ್ಮೋಸ್ಟ್ 35-40 ಪ್ಲಸ್. ಇನ್ನೂ ಆ ಫ್ರೆಂಡ್ಶಿಪ್ ನ ಕ್ಯಾರಿ ಓವರ್ ಮಾಡ್ತಾ ಇದಾರೆ ಅಂದ್ರೆ ಐ ಸಲ್ಯೂಟ್. ಇವ್ರಿಗೆ ನಾವು ಕೇಳಲೇಬೇಕು. ಏನಂತ ಕೇಳಿದ್ರೆ, ಈ ಫ್ರೆಂಡ್ಶಿಪ್ ನ ಹೆಂಗ್ ಮೇಂಟೈನ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅಂತ ಏನಂತೀರಾ? ಅದೇ ಡೌಟ್ ನನಗೆ. ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದಲ್ದಲೆ ಆ ಬಾಂಧವ್ಯನ ಇಲ್ಲಿ ತನಕ ತಗೊಂಬಂದಿ. ನನಗೆ ಐ ಡೋಂಟ್ ಥಿಂಕ್ ಸೊ ಈಗಿನ ಕಾಲದಲ್ಲಿ ಅಥವಾ ಫ್ರೆಂಡ್ಶಿಪ್ ನಾನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟನೇ. ಏನಂತೀಯ ಮಗ? ನೋಡ್ಬಿಟ್ಟಿದೀವಲ್ಲ ಆಲ್ರೆಡಿ, ಸುಮಾರು ನೋಡ್ಬಿಟ್ಟಿದೀವಿ, ಅನ್ಭವಿಸಿದೀವಿ. ಬೇಡ ಆ ವಿಚಾರ. ಬಟ್ ದಿಸ್ ಇಸ್ ಸಮಥಿಂಗ್ ಕ್ರೇಜಿ ವಿಚ್ ಇಸ್ ಹ್ಯಾಪನಿಂಗ್ ಅಟ್ ಆಹ್ವಾನ್ ಮೋಟರ್ಸ್. ಸೊ ಕಸ್ಟಮರ್ ಒಬ್ಬೊಬ್ಬರ ಹತ್ರನೇ ಕೇಳೋಣ, ಏನಕ್ಕೆ ರಾಯಲ್ ಎನ್ಫೀಲ್ಡ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಅನ್ನೋದನ್ನ. ಸೊ ಮುಂದೆ ನೋಡುವ ಯಾವ ಥರ ಇದೆ ಡೆಲಿವರಿ ಪ್ರೊಸೆಸ್ ಅಂತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು.
ನೋಡಿ ಟೀ ಶರ್ಟ್ಸ್ ಕೂಡ ಮಾಡಿಸ್ಕೊಂಡ್ಬಂದಿದ್ದಾರೆ ಇವರೇನೆ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಟೀ ಶರ್ಟ್ಸ್ ಕೂಡ ಮಾಡ್ಕೊತಾರೆ ನೋಡಿ. ಸ್ನೇಹಿತರೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇವರು ಒಂದು ಟೀಮ್ ಕಂಪ್ಲೀಟಾಗಿ ಇವ್ರದ್ದೇ ಕಸ್ಟಮೈಸ್ ಟೀ ಶರ್ಟ್ ಮಾಡಿಸಿದ್ದಾರೆ. ಸೊ ಟೀ ಶರ್ಟ್ ಯಾವ ಥರ ಇದೆ ಅಂತ ನೋಡೋಣ. ಓ ಲವ್ಲಿ, ಸೂಪರ್. ಸೊ ಇದು NK ಬಾಯ್ಸ್ KREC 2001. ಸರ್ ಇದು NK ಬಾಯ್ಸ್ ಅಂದರೆ ಏನು ಸರ್? ಇದು ನಾರ್ತ್ ಕರ್ನಾಟಕ ಬಾಯ್ಸು. ಎಲ್ಲ ಟಿ ಶರ್ಟ್ ಇಂದನೂ ಸೇಮ್ ಇದೆಯಾ ಸರ್? ನೀವೆಲ್ಲ ನಾರ್ತ್ ಕರ್ನಾಟಕ ಬಾಯ್ಸೇನಾ? ಸೂಪರ್ ಸೂಪರ್ ಸರ್. ಸರ್ ಇವಾಗ ಇದು ನಿಮ್ದು ಬಂದು 19 ನಂಬರ್ ಇದೆ. ಸೊ ಎಷ್ಟು ಜನ ಟೋಟಲ್? 21 ಜನ. ನೀವೆಲ್ಲ ಒಬ್ರೇನಾ? ಫ್ರೆಂಡ್ಸೇನಾ? ಎಲ್ಲ ಫ್ರೆಂಡ್ಸ್ ಒಂದೇ ಬ್ಯಾಚ್ಮೇಟ್ಸ್. ಎಲ್ಲ ಒಂದೇ ಬ್ಯಾಚ್? ಎಲ್ಲ ನಾರ್ತ್ ಕರ್ನಾಟಕದವರು. ಎಲ್ಲರೂ ನಾರ್ತ್ ಕರ್ನಾಟಕದವರು. ನೀವೆಲ್ಲ 2001ರಿಂದ ಫ್ರೆಂಡ್ಸಾ ಸರ್? 2001ರಿಂದ ಎಲ್ಲ ಕಾಲೇಜ್ ಫ್ರೆಂಡ್ಸ್. ಸೊ ಈ ಒಂದು ಉದ್ದೇಶ ಏನ್ ಬಂತು? ಯಾವಾಗಿಂದ? 97 ದಿಂದ 2001 ಕಾಲೇಜ್ ಕಂಪ್ಲೀಟ್. ನೀವು ಬನ್ನಿ ಸರ್ ಪಕ್ಕದಲ್ಲಿ. ಬರಪ್ಪ. ಸ್ಟಾರ್ಟ್ ಮಾಡಿದ್ದು 97 ಸರ್. ಓಕೆ. ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದು ಸೋಷಿಯಲ್. ಓಕೆ. ಎಲ್ಲರೂ ಡಿಫ್ರೆಂಟ್ ಬ್ರಾಂಚ್ ಇಂದ ಬಂದಿದ್ದು, ಎಲ್ಲ ಡಿಫ್ರೆಂಟ್ ಪ್ಲೇಸ್ ಇಂದ ಬಂದಿರೋದು. ಓಕೆ. ಆಮೇಲೆ ಕೂಡ್ಬಿಟ್ಟು 4 ವರ್ಷ ಅಲ್ಲಿ ಇದ್ಬಿಟ್ಟು ಆಮೇಲೆ ಸ್ಟಿಲ್ ಕಂಟಿನ್ಯೂಯಿಂಗ್ ಅವರ್ ಫ್ರೆಂಡ್ಶಿಪ್. ಬಟ್ ಈ ತರ ಒಂದು ಗಾಡಿ ಡೆಲಿವರಿ ತಗೊಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತು ಸರ್? ಅಂದ್ರೆ ಯಾಕೆ ಈ ತರ ಅನ್ನಿಸ್ತು? ಅದು ಎಲ್ಲ ಹುಡುಗರದ್ದು ಒಂದೊಂದು ಐಡಿಯಾ ಬಂತು. ಆಲ್ ಬುಕ್ ಟುಗೆದರ್ ಅಂತ. ಓಕೆ. ಬುಕ್ ಟುಗೆದರ್ ಮಾಡ್ಬಿಟ್ಟು ಎಲ್ಲರೂ ಒಂದೇ ತಗೋಣ ಅಂತ. ಸ್ನೇಹಿತರೆ ಇವಾಗಿನ ಕಾಲದಲ್ಲಿ ಒಂದು 4-5 ಜನ ಸೇರ್ಕೊಂಡು, ಬೇಡ ಹೋಗ್ಲಿ ಬಿಡಿ, ಒಂದು 10 ಜನ ಸೇರ್ಕೊಂಡು ಒಟ್ಟಿಗೆ ಒಂದು ಗಾಡಿ ತಗೊಳೋದೇ ಒಂದು ಗ್ರೇಟ್ನೆಸ್ ಅಂತಾರೆ. ಅದು ಒಂದೇ ಕಂಪನಿ ಯಾವುದು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಬೇಕು ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಂಗನಗೌಡ ಅಂತ. ಖುಷಿ ಆಯ್ತು ಸರ್ ನಿಮ್ಮನ್ನು ಮೀಟ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರನ್ನೆಲ್ಲ ನೋಡಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹೇಗೆ ಸರ್ ಈ ತರ ಒಂದು 21 ಜನನು ಒಟ್ಟಿಗೆ ಮೈಂಡ್ ಸೆಟ್ ಮಾಡ್ಕೊಂಡು ಅದು ಒಂದೇ ಬ್ರ್ಯಾಂಡ್ ಗಾಡಿ ತಗೊಬೇಕು ಅನ್ನೋದು ನಿಜಕ್ಕೂ ಇದು ಆಶ್ಚರ್ಯದ ವಿಚಾರ. ಸರ್ 1997ರಲ್ಲಿ ನಾವು ಒಂದೇ ಕಾಲೇಜ್ ಜಾಯ್ನ್ ಆದಿವಿ, ಸುರತ್ಕಲ್. ಓಕೆ. ಮಂಗಳೂರು 2001ರಲ್ಲಿ ವಿ ಕೇಮ್ ಔಟ್. ಓಕೆ. ಅಂಡ್ ಅಲ್ಲಿಂದ ಎಲ್ಲರೂ ತಮ್ಮ ಉದ್ಯೋಗಕ್ಕೆ ಬೇರೆ ಬೇರೆ ಪ್ಲೇಸಿಗೆ ಹೋದ್ರು. ಆದರೂ ಇವಾಗಿನ ಆ ಫ್ರೆಂಡ್ಶಿಪ್ ಯಾವಾಗಲೂ ಮಿಸ್ ಆಗಲಿಲ್ಲ ನಮಗೆ. ಸೊ ಅದೇ ಕಂಟಿನ್ಯೂ ಆಗಿ ಒಂದು ಡಿಸೈಡ್ ಮಾಡಿದರು. ಅದರಲ್ಲಿ ಕೆಲವೊಬ್ರು ಯಾವಾಗಲೂ ನಮ್ಮವರು ಫ್ರೆಂಡ್ಸ್ ಚೆನ್ನಾಗಿರಲಿ ಅನ್ನೋ ಬಯಸುವಂಥ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ನಮ್ಮ ಗ್ರೂಪಲ್ಲಿ. ಓಕೆ. ಎಲ್ಲರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ಜನ ಇದ್ದಾರೆ. ಸೊ ಹೀಗಾಗಿ 1997ರಿಂದನೂ ಅವಾಗೂ ಕಾಲೇಜಲ್ಲಿರುವಾಗ ನಾವು ಅಲ್ಲಿ ಇಲ್ಲಿ ಟೂರ್ಗೆಲ್ಲ ಹೋಗ್ತಿದ್ವಿ ಬೈಕ್ ತೊಗೊಂಡು. ಹೀಗೆ ಒಬ್ಬರು ಫ್ರೆಂಡ್ ಹೇಳುವಾಗ ಎಲ್ಲರೂ ಒಟ್ಟಿಗೆ ಯಾಕೆ ತೊಗೊಳ್ಬಾರ್ದು ಅಂತ. ಸೊ ಅದಕ್ಕೆ ಒಬ್ರು ಕಾರಣಕರ್ತರು ಇದ್ದಾರೆ. ಅವರು ಸಜೆಸ್ಟ್ ಮಾಡಿದಾಗ ಎಲ್ಲರೂ ಒಟ್ಟಿಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇದೊಂದು ನಿಜವಾಗ್ಲೂ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಂತ ಎಕ್ಸೈಟ್ಮೆಂಟ್ ಇದೆ ಇವತ್ತು. ನಿಜವಾಗ್ಲೂ ರಿಯಲಿ ಹ್ಯಾಪಿ. ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಇವರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅದ್ರ ಡಬಲ್ ಅಷ್ಟು ನನಗೆ ಎಕ್ಸೈಟ್ಮೆಂಟ್ ಇದೆ. ನಾನು ಬಂದ ತಕ್ಷಣ ನನಗೆ ಆಲ್ಮೋಸ್ಟ್ ಅಲ್ಲಿ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತು. ಆ ರೇಂಜಿಗೆ ಒಂದು ಗೂಸ್ ಬಂಪ್ಸ್ ಬರೋಂಥ ಒಂದು ಮೂಮೆಂಟ್ ಇದು. 21 ಗಾಡಿ ಒಟ್ಟಿಗೆ ಡೆಲಿವರಿ ತೊಗೊಳೋಣ, ಓಕೆ, ವೆಲ್ ಆ್ಯಂಡ್ ಗುಡ್. ಸರ್ ರಿಜಿಸ್ಟ್ರೇಷನ್ ನಂಬರ್ನು ಹಂಗೆ ಮೇಂಟೈನ್ ಮಾಡಿದ್ರಲ್ಲ ಸರ್, ಅದು ಹೆಂಗೆ ಸರ್? ಸೊ ನಮ್ಮ ಒಬ್ಬ ಸ್ನೇಹಿತರು ಅದನ್ನು ಹೇಳಿದ್ರು. ಓಕೆ. ಸರ್ವೋತ್ತಮ್ ರಾಜ್. ಓಕೆ. ಎಲ್ಲ ಈ ಟೀಮ್ ತುಂಬಾ ಒಗ್ಗಟ್ಟಾಗಿರ್ಲಕ್ಕೆ ಅವ್ರದ್ದೊಂದು ಮುಖ್ಯ ಕಾರಣ ಇದೆ. ಓಕೆ. ಸೊ ಅವ್ರು ಹೇಳಿದ್ರು ವೇಟ್ ಮಾಡೋಣ, ವಿಲ್ ಟ್ರೈ ಟು ಗೆಟ್ ದ ನಂಬರ್ಸ್ ಇನ್ ಸೀಕ್ವೆನ್ಸ್ ಸೊ ದಟ್ ವಿ ವಿಲ್ ಹ್ಯಾವ್ ಹೌದು ಲಿಟ್ರಲಿ ಲೈಕ್ ಕಂಟಿನ್ಯೂಯೇಷನ್ ಇರುತ್ತೆ. 10001 ಅಲ್ಲಿಂದ 21 ತನಕನೂ ಒಂದೇ ಸೀರೀಸ್ ಅಲ್ಲಿ ಇದೆ ಸರ್. ಅದು ನೋಡಿ ನಿಜವಾಗ್ಲೂ ನನಗೆ ನಮಗೂ ಕೂಡ ಎಕ್ಸೈಟ್ಮೆಂಟ್, ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಅಲ್ಲಿ ಇದೊಂಥರ ಹೇಳ್ಬಿಟ್ರೆ ಅವ್ರಿಗೂ ನಂಬಕ್ ಆಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸರ್ ಯಾರಿಗೂ ನಂಬಕ್ ಆಗ್ತಿಲ್ಲ ಸರ್. ನಮ್ಮ ಫ್ರೆಂಡ್ ಈಗ ಹೇಳ್ತಾ ಇದ್ದೆ, ನಾಳೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬೈಕ್ ತಗೊಳ್ತಾ ಇದೀವಿ, ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. 21 ಜನ. ದೇ ಲಿಟ್ರಲಿ ಗಾಟ್ ಶಾಕ್ ಸರ್. ನಿಜವಾಗ್ಲೂ ಸರ್ ಈಗಿನ ಕಾಲದಲ್ಲಿ ಈ ಒಂದು ಸ್ನೇಹ ಬಾಂಧವ್ಯ ಉಳಿಸ್ಕೊಂಡು, ಅದು 97 ಇಂದನಾ ಸರ್? 97 ಇಂದ ನಾವು ಲಿಟ್ರಲಿ ಸ್ನೇಹಿತರೆ ನೋಡಿ, ಇದಕ್ಕೆ ಹೇಳೋದು ಫ್ರೆಂಡ್ಶಿಪ್ ಅನ್ನೋದು ಈಗಿನ ಕಾಲದಲ್ಲೂ ಅದು ಆಗಿನ ಕಾಲದ ಫ್ರೆಂಡ್ಶಿಪ್ ಈಗಿನ ಕಾಲದ ತನಕನೂ ಅವ್ರನ್ನ ನಡ್ಸ್ಕೊಂಡು ಬಂದಿದ್ದಾರೆ. ಇದರಷ್ಟು ಒಂದು ಒಳ್ಳೆ ಉದಾಹರಣೆ ಮತ್ತಿನ್ನೇನು ಇಲ್ಲ ಸರ್. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆಲ್ ದ ಬೆಸ್ಟ್. ನಿಮ್ಮ ಸ್ನೇಹ ಇದೇ ತರ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ ಇವಾಗ 0016, ಸೊ ನಂಬರ್ 16 ಗಾಡಿ ಓನರ್ ನಮ್ಮ ಜೊತೆಗಿದ್ದಾರೆ, ಗಣೇಶ್ ಅಲಿಯಾಸ್ ಗಣಿಯಾ ಜನ್ನು. ಸೊ ಇವರ ಅಡ್ರೆಸ್ ಅವ್ರು ಹೇಳ್ತಿದ್ದಾರೆ. ಏನು ಅಂತಂದ್ರೆ ನಮ್ಮ ಗಣೇಶ್ ಸರ್ ಹತ್ರ ತಿಳ್ಕೊಳ್ಳೋಣ. ನಿಮ್ಮ ಮಾತು ಮುಂದುವರ್ಸೋಕ್ಕಿಂತ ಮುಂಚೆ ನಾನೊಂದು ಹೇಳ್ತೀನಿ ನಿಮಗೆ. ಐ ಗಾಟ್ ರಿಯಲಿ ಇನ್ಸ್ಪೈರ್ಡ್ ಬೈ ಯುವರ್ ಫ್ರೆಂಡ್ಶಿಪ್ ಸರ್. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನನಗೆ ವಿಡಿಯೋ ಶೂಟ್ ಮಾಡಬೇಕು ಅಂತ ಕರೆಸಿದ್ರು. ಬಟ್ ಕೀಪಿಂಗ್ ದ್ಯಾಟ್ ಆಲ್ ಸೈಡ್, ಟು ಬಿ ಹಾನೆಸ್ಟ್ ಆಗಿ ನಾನೊಬ್ಬ ಬೈಕರ್, ನಾನೊಬ್ಬ ರೇಸರ್, ರಾಯಲ್ ಎನ್ಫೀಲ್ಡಲ್ಲಿ ರೇಸಿಂಗ್ ಕೂಡ ಮಾಡ್ತೀನಿ. ಬಟ್ ಈ ಥರ ಒಂದು ಏನಂತಾರೆ ಮೂಮೆಂಟ್ನ ನಾನು ಲೈಫಲ್ಲೂ ನೋಡಿದ್ದಿಲ್ಲ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೇಗೆ ಸರ್ ಇದೆಲ್ಲ ಎಲ್ಲರ ಮನಸ್ಸನ್ನು ಒಪ್ಪಿಸಿ ತಗೊಳೋದು, ಅದು ಹೇಗೆ ಸಾಧ್ಯವಾಯ್ತು ಸರ್? ಅದು ಸ್ಟಾರ್ಟ್ ಆಗಿದ್ದೆ ಬೇರೆ ಒಂದು ಇವೆಂಟ್ ಮಾಡೋಣ ಅಂತ, ಸೈಕ್ಲಿಂಗ್ ಎಲ್ಲ. ಆಮೇಲೆ ಇವೆಂಚುಲಿ
ನಮ್ಮ ದೊರೆಯವರಿಗೆ ಬುಲೆಟ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವನು ಫಸ್ಟ್ ತಗೋತಾ ಇದ್ದ, ಅದರಿಂದ ಮತ್ತೆ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಇಲ್ಲ ನಾವೆಲ್ಲ ಬೈಕ್ ರೈಡ್ ಕಾಲೇಜಲ್ಲೆಲ್ಲ ರೈಡ್ ಹೋಗ್ತಾ ಇದ್ವಿ ಎಲ್ಲರೂ. ಹೌದಾ? ಅವಾಗಿಂದ ಎಲ್ಲರೂ ಹೇಳಿದ್ರು ಕಾಲೇಜಲ್ಲಿ ಇದ್ದಾಗ ಆಮೇಲಿಂದ ಎಲ್ಲರೂ ಬ್ಯುಸಿ ಆಗಿಬಿಟ್ರು, ಸೊ ಹೋಗಕ್ಕಾಗ್ಲಿಲ್ಲ. ಸೊ ಇವಾಗ ಒಂದು ಅಪರ್ಚುನಿಟಿ ಸಿಕ್ತು ಎಲ್ಲರಿಗೂ ಮತ್ತೆ ರೈಡ್ ಮಾಡೋಣ ಅಂತ. ಸೊ ಎಲ್ಲರೂ ಒಪ್ಪಿದ್ದಾರೆ, ಅದು ಒಂದು ಗ್ರೇಟ್. ಇವಾಗ ಖುಷಿಯಿಂದ ಎಲ್ಲರೂ ಬೈಕ್ ಎಲ್ಲ ಎಕ್ಸೈಟ್ಮೆಂಟ್ ಆಗಿ ತಗೋತಾ ಇದ್ದಾರೆ. ನಾನು ತುಂಬಾ ಓಡಿಸ್ತೀನಿ, ನನ್ನ ಹತ್ರ ಆಲ್ರೆಡಿ 2 ಬುಲೆಟ್ ಇದೆ. ಆದ್ರೂ ಇವಾಗ ನಂದು ಎಲೆಕ್ಟ್ರಾ ಇದೆ, ಇವಾಗ ಸ್ಕ್ರಾಮ್ ತಗೊಂಡಿದ್ದೀನಿ. ಸೊ ಲದಾಖ್ನು ಹೋಗಿದ್ದೀನಿ, ಇವ್ರಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಇವಾಗ ಈ ಗಾಡಿ ತಗೊಂಡಿದ್ದೀರಾ, 21 ಗಾಡಿನೂ ನೀವು ತಗೊಂಡಿದ್ದೀರಾ, ಎಲ್ಲಿಗೆ ರೈಡ್ ಹಾಕ್ಬೇಕು ಅಂತಿದ್ದೀರಾ ಸರ್? ಇವಾಗ ಫಸ್ಟ್ ರೈಡ್ ಗೋವಾ ಇದೆ, ಕ್ರಿಸ್ಮಸ್ ರೈಡ್. ಹೌದು, ಬೆಂಗಳೂರು ಟು ಗೋವಾ. ಸ್ನೇಹಿತರೆ ಗೊತ್ತಾಯ್ತಲ್ಲ, ದಿಸ್ ಇಸ್ ದ ಬೆಸ್ಟ್ ಡೆಸ್ಟಿನೇಷನ್ ಫಾರ್ ಫ್ರೆಂಡ್ಶಿಪ್. ಬರೀ ನೀವು ಎಷ್ಟೇ ಜನ? 21 ಜನನೇ. 21ರಲ್ಲಿ ಒಂದು ನಮ್ಮ ಫ್ರೆಂಡ್ಸ್ ಕೆಲವೊಬ್ರು ಯುರೋಪ್ ಮತ್ತೆ US ಅಲ್ಲಿ ಇದ್ದಾರೆ. ಅದರಲ್ಲಿ ಒಂದು 3 ಜನ ಬರ್ತಾರೆ. ಬಾಕಿ ಅವರು ಏನಾದ್ರು ಇಂಡಿಯಾದಲ್ಲಿ ಇದ್ದಾರೆ, ಅವರು ಗಾಡಿ ಅಲ್ಲ ಅವ್ರು ತಗೊಂಡಿದ್ದಾರೆ, ಅವ್ರ ಮನೇಲಿ ಇಡ್ತಾರೆ ಅವ್ರ ರಿಲೇಟಿವ್ಸ್ಗೆ, ಅವರು ತಗೊಂಡಿದ್ದಾರೆ ಎಲ್ಲ ಕಂಟಿನ್ಯೂಸ್. ಏನಿದು? ಸೊ ಈ ಒಂದು ಮೂಮೆಂಟ್ಗೆ ಅವ್ರದ್ದು ಗಾಡಿನ ಆಡ್ ಮಾಡಿದ್ದಾರೆ, ಕೀಪ್ ಇಟ್ ಇನ್ ಹೋಮ್. ಎಸ್, ಅವ್ರು ಬಂದಾಗ ನಮ್ ಜೊತೆ ಟ್ರಿಪ್ ಮಾಡ್ಲಿಕ್ಕೆ, ಯಾಕಂದ್ರೆ ನಾವು ಕಂಟಿನ್ಯೂಸ್ ನಂಬರ್ ಮಾಡಿದೀವಿ 1 to 21. ಸೊ ಯಾರು ಬಿಟ್ಟಿಲ್ಲ ನಾವು. ಇವನ್ ನಿಮ್ ರೈಡ್ ಕೂಡ ಹಂಗೆ ಇರುತ್ತೆ ಸರ್, ಲೈಕ್ ಲೀಡ್ ವಿಲ್ ಬಿ ನಂಬರ್ 1 ಅಂಡ್ ಲಾಸ್ಟ್ ವಿಲ್ ಬಿ 21. ಇಲ್ಲ, ಆತರ ಏನಿಲ್ಲ. ಅದ ಈಗ ತುಂಬಾ ಜನ ಹೊಸದಾಗಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ರೈಡರ್ಸ್ ಹಿಂದೆ, ನಾನು ಎಲ್ಲರಿಗಿಂತ ಲಾಸ್ಟ್. ನಾನು 3 ಸತಿ ಲದಾಖ್ ಹೋಗಿದ್ದೀನಿ ಅಂತ ನನಗೆ ಎಲ್ಲರಿಗೂ ಸ್ವಲ್ಪ ಲೀಡ್ ಮಾಡೋ ಅವಕಾಶ. ಸೊ ನಾನು ಲಾಸ್ಟಿಗೆ 3 ಸತಿನೂ ಲದಾಖ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಹೋಗಿದ್ದೆ, ಸ್ಕ್ರಾಮ್ ಅಲ್ಲಿ ಹೋಗಿದ್ದೆ. ಹೌದು. ಸೊ ಇವಾಗ ಅಲ್ಲಿರೋ ಸ್ಕ್ರಾಮ್ ಅದೇ ನೀವೇನಾ? ನಾನೇ ಸ್ಕ್ರಾಮ್. ಆಸಮ್. ಸ್ಕ್ರಾಮ್ ತಗೊಂಡಿರೋದು ಇವರೇ ಓನರ್. ಆಮೇಲೆ ಇನ್ನೊಂದು ಸರ್, ನಾನು 2021 ಅಲ್ಲಿ ಉಮ್ಲಿಂಗ್ಲಾಗ್ ಹೋಗಿದ್ದೆ. ಹೌದಾ? ನಾನು ಲಾಸ್ಟ್ ಇಯರ್ ಹೋಗಿದ್ದೆ. ಉಮ್ಲಿಂಗ್ಲಾ ಟು ಕನ್ಯಾಕುಮಾರಿ, ವಿ ವರ್ ದ ಫಸ್ಟ್ ಪರ್ಸನ್ ಟು ಡೂ ಇಟ್ ಅಂಡ್ ವಿ ಡಿಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು ನಮ್ದು. ವೆರಿ ನೈಸ್. ಸೊ 5.5 ಡೇಸ್ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಸರ್ ನಾವು. ದಟ್ಸ್ ಆಸಮ್. ಥ್ಯಾಂಕ್ ಯು ಸೋ ಮಚ್ ಅನದರ್ ರೈಡರ್. ಬಟ್ ಇವಾಗ ಏನು ಕೇಳಿದೆ ಅಂತಂದ್ರೆ ಸ್ನೇಹಿತರೆ, ನಾವು ಪ್ರತಿ ರೈಡಿಗೆ ಹೋದಾಗ್ಲೂ ನಾವು ಇದೇ ಒಂದು ಹೇಳೋದು, ಎಕ್ಸ್ಪೀರಿಯನ್ಸ್ ರೈಡರ್ಸ್ ಯಾವಾಗ್ಲೂ ಲಾಸ್ಟಿಗೆ ಏನಕ್ಕೆ ಇರ್ತಾರೆ ಅಂತಂದ್ರೆ, ಬೇಡ ಸರ್ ಕೈಲೇ ಕೇಳೋಣ ಸರ್, ಏನಕ್ಕೆ ನೀವು ಲಾಸ್ಟ್ ಅಲ್ಲಿ ಇರಬೇಕು ಅಂತ ಅದು ಏನೇ ಇದ್ರೂ ವಿ ಕೀಪ್ ಚೆಕಿಂಗ್ ಎಲ್ಲರೂ ಜೊತೆಗೆ ಬರ್ತಾರೆ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಮತ್ತೆ ಹೊಸದಾಗಿ ರೈಡರ್ಸ್ ಇದ್ದವರು ಹಿಂದ್ಗಡೆ ಮಿಸ್ ಆದ್ರೆ ಮುಂದೆ ಹೋದವ್ರಿಗೆ ರಿಟರ್ನ್ ಬರೋದು ಟೈಮ್ ವೇಸ್ಟ್, ನೆಟ್ವರ್ಕ್ ಇರಲ್ಲ, ಕಾಲ್ ಮಾಡಬೇಕು. ಯಾವಾಗಲೂ ಎಕ್ಸ್ಪೀರಿಯನ್ಸ್ ಇದ್ದವ್ರು ಹಿಂದೆ ಬಂದ್ರೆ ಅವರು ಹೆಲ್ಪ್ ಮಾಡಬಹುದು. ಲಾಸ್ಟ್ ವೀಕ್ ನಾವು ಮಲ್ವಂಡ್ ರೈಡ್ ಮಾಡಿದ್ವಿ ಬುಲೆಟ್ ಅಲ್ಲಿ. ಸೊ ಪಂಚರ್ ಆಯ್ತು ಒಂದು. ಸೊ ಲಕ್ಕಿಲಿ ನನ್ನ ಹತ್ರ ಫುಡ್ ಪಂಪ್ ತಗೊಂಡ್ ಹೋಗಿದ್ದೆ ಪ್ರೀವಿಯಸ್ ನೈಟ್. ಗುಡ್ಡದಲ್ಲಿ ನೆಟ್ವರ್ಕ್ ಇರ್ಲಿಲ್ಲ, ಅವ್ನು ಜಸ್ಟ್ ಮೆಸೇಜ್ ಹಾಕಿದ್ದ, ವಾಪಸ್ ಹೋಗಿ ಏರ್ ಹಾಕಿ 3 ಸತಿ ತಗೊಂಡ್ಬಂದು ವಿ ರೋಡ್ ಟಿಲ್ ದ ಪಂಚರ್ ಶಾಪ್. ಸೊ ಆಲ್ ದೀಸ್ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಗೊತ್ತಿರುತ್ತೆ. ಎಕ್ಸಾಕ್ಟ್. ಬಟ್ ಇವಾಗ ಇಲ್ಲಿರೋ 21 ಜನ ಎಲ್ಲರೂ ರೈಡರ್ಸ್ ಏನೋ ಸರ್, ಅಥವಾ ಜಸ್ಟ್ ಎಲ್ಲರೂ ಅಂದ್ರೆ ಲಾಂಗ್ ರೈಡ್ ಮಾಡಿಲ್ಲ, ಜಾಸ್ತಿ ಜನ, ಒಂದು 10 ಜನ ಮಾಡಿದ್ದಾರೆ. ನಾವು ಕಾಲೇಜಲ್ಲಿ ಇದ್ದಾಗ. ನೀವು ಇದೀರಲ್ಲ ಇನ್ನೇನು? ಅದೇ ಕರ್ಕೊಂಡು ಹೋಗ್ತೀರಾ ಇನ್ಮೇಲೆ ಎಲ್ಲ ಎಕ್ಸ್ಪರ್ಟ್ ರೈಡರ್ಸ್ ಒಂದಿಬ್ರು US ಅಲ್ಲಿ ಇದ್ದಾರೆ, ರೆಡ್ಡಿ ಅಂತ. ಸೊ ಅವರು ಬಂದಾಗ ಮತ್ತೆ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಾವೆಲ್ಲ ರೆಡಿ ಆಗ್ತೀವಿ ಎಲ್ಲರೂ ಸೇರಿ. ಆಲ್ ದ ಬೆಸ್ಟ್ ಸರ್. ತುಂಬಾ ಖುಷಿ ಆಯ್ತು ಗಣೇಶ್ ಸರ್, ಇದೇ ತರ ನಿಮ್ಮ ಸ್ನೇಹ ಮುಂದುವರಿಲಿ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಎಲ್ಲ ಗಾಡಿಯ ಕೀ. ಇದು ಬ್ಯೂಟಿಫುಲ್ ನೋಡಿ, ಸೂಪರ್. ಕುಲದೇವತಾ ಗ್ರಾಮದೇವತಾ ಗ್ರಾಮದೇವ ಸಹಿತ ವಾಹನ ಲಕ್ಷ್ಮೀ ಸ್ವರೂಪಿ ಶ್ರೀ ದುರ್ಗಾ ಪರಮೇಶ್ವರ ಪ್ರಕಾಶ್ ನಾಮಧೇಯಸ್ಯ, ರಾಜೇಶ್ ನಾಮಧೇಯಸ್ಯ, ಸತೀಶ್ ನಾಮಧೇಯಸ್ಯ, ಪ್ರಶಾಂತ್ ನಾಮಧೇಯಸ್ಯ, ಸಂಗನಗೌಡ ನಾಮಧೇಯಸ್ಯ, ರಿಯಾಜ್ ನಾಮಧೇಯಸ್ಯ. ಪ್ರತಿಯೊಂದು ರೈಡರ್ ಅಂದರೆ ಪ್ರತಿಯೊಬ್ಬರು ಸ್ನೇಹಿತರ ಹೆಸರು ಹೇಳ್ಕೊಂಡು ಪೂಜೆ ಮಾಡಿಸ್ತಿದ್ದಾರೆ. ಇದೊಂದು ಡಿಫ್ರೆಂಟ್ ವೈಬ್ ಸ್ನೇಹಿತರೆ. ಏನೇ ಹೇಳಿ, 21 ಜನ ಹುಡುಗರದ್ದು ಹೆಸರನ್ನು ಜ್ಞಾಪಕ ಇಟ್ಕೊಬೇಕು ಅಂದರೆ ಸಮಥಿಂಗ್ ಡಿಫ್ರೆಂಟ್. ಸುನೀಲ್ ಪಾಟೀಲ್ ನಾಮಧೇಯಸ್ಯ, ಮಹಂತೇಶ್ ಗೌಡ ನಾಮಧೇಯಸ್ಯ, ಗಣೇಶ್ ನಾಮಧೇಯಸ್ಯ, ಸೀತಾರಾಮ್ ನಾಮಧೇಯಸ್ಯ, ವಾವ್, ಜಾವೇದ್ ಮಿಯಾ ನಾಮಧೇಯಸ್ಯ, ರಮೇಶ್ ಹೆಗಡೆ ನಾಮಧೇಯಸ್ಯ, ತಡಬಾಯಿ ನಾಮಧೇಯಸ್ಯ. ಕ್ರೇಜಿ ಸ್ನೇಹಿತರೆ, ಇದಂತೂ ನಿಜವಾಗ್ಲೂ ಒಂಥರ ಗೂಸ್ ಬಂಪ್ಸೇ ಬರ್ತಾ ಇದೆ ನಿಜವಾಗ್ಲೂ ನನಗೆ ಲಿಟ್ರಲಿ ನಿಂತ್ಕೊಂಡು ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಸೀರಿಯಸ್ಲಿ. 21 ಜನ ಸ್ನೇಹಿತರು ಒಟ್ಟಿಗೆ ಗಾಡಿ ತೊಗೊತಿದ್ದಾರೆ ಸ್ನೇಹಿತರೆ. ಹೆಂಗೆ, ಹೌ ಇಸ್ ಇಟ್ ಪಾಸಿಬಲ್ ಐ ಸೇ? ಸಂಧಿಸಿಹುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು
ಬೆಸೆದು ಮುಂದೆ ಮುಂದೆ ನಡೆವ ಯಾದು ಮೈ ಫ್ರೆಂಡ್ಸ್ ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ. ಸೊ ಸ್ನೇಹಿತರೆ, ಇವಾಗೆಲ್ಲ ಅವ್ರವ್ರ ಗಾಡಿಗೆ ಹೋಗಿ ಅಕ್ಷತೆ ಕಾಳನ್ನ ಹಾಕ್ತಿದ್ದಾರೆ. ಇದೊಂದು ಬ್ಯೂಟಿಫುಲ್ ಮೂಮೆಂಟ್ ಇದು. ಹಾಕಿ ಸರ್, ಹಾಕಿ ಸರ್. ಎಲ್ಲರೂ ಅವ್ರವ್ರ ಗಾಡಿಗೆ ನಿಂಬೆಹಣ್ಣು ಕಟ್ತಾ ಇದ್ದಾರೆ. ದೃಷ್ಟಿ ಸ್ನೇಹಿತರೆ, ಇವಾಗ ಪ್ರತಿಯೊಂದು ಓನರ್ಸಿಗೆ ಆಹ್ವಾನ್ ಮೋಟರ್ಸ್ ಓನರ್ ಅವರು ಆ ಕೀನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನೋಡಿ, ವಿಡಿಯೋ ಮುಖಾಂತರ ಡೆಲಿವರಿ ತೊಗೊತಾ ಇದ್ದಾರೆ. ಇದು ಸ್ನೇಹಿತರು ಅಂತಂದ್ರೆ ಸೀರಿಯಸ್ಲಿ ಚಂದವೆಂದು ಸಾರುತ್ತಿಹುದು. ಸ್ನೇಹಿತರೆ ನೋಡಿ, ಈ ಗಾಡಿ ಓನರ್ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾರಂತೆ. ವಿಡಿಯೋ ಕಾಲ್ ಮುಖಾಂತರ ಇವರು ಗಾಡಿನ ಡೆಲಿವರಿ ಕೊಡ್ತಾ ಇದ್ದಾರೆ. ಸ್ವಿಟ್ಜರ್ಲ್ಯಾಂಡಿಂದ ಗಾಡಿ ಡೆಲಿವರಿ ತೊಗೊತಿದ್ದಾರೆ. ಅವ್ರ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ನೋಡ್ತಾ ಇದ್ದೀರಾಗಲಿ. ದಿಸ್ ಇಸ್ ಕಾಲ್ಡ್ ಬ್ರದರ್ಹುಡ್. 25 ವರ್ಷ ಆದ್ಮೇಲೆ ಮೀಟ್ ಮಾಡ್ತಾ ಇದ್ದೀರಾ? ಓ ಮೈ ಗಾಡ್ ಸ್ನೇಹಿತರೆ, 25 ವರ್ಷ ಆದ್ಮೇಲೆ ಬಂದಿದ್ದಾರೆ. ದಟ್ ಟು ಫಾರ್ ದಿಸ್ ಒಕೇಶನ್. ಸೂಪರ್. Quick introduction about Ganesh Someshwar Janno. He is from Belgaum district. Our party. He is one of the youngest member of our group. Okay. He is the one who is driving all us, like for anything. It could be a trip, it could be bike trip, trucking, everything. He is the one who takes in charge for everything. He is more enthusiastic. Maha blade of the group. Maha blade of the group. And he is the one who never sleeps night. Okay, he sleeps only the daytime. Okay, and he loves fire camp. And whoever wants to sit with him for the fire camp, he will put a blade like anything, so that he will get the blood in the air. But most importantly, he is the AI specialist. And he has designed the t-shirt in half an hour. He designed the t-shirt in half an hour. T-shirts are designed. So the AI photos, I would prefer it would be realistic, man. ನಿಮ್ಮ ಸ್ನೇಹಿತರ ಬಗ್ಗೆ ಎರಡು ಮಾತು ಹೇಳ್ತೀರಾ? ಇವರು ಯಾವಾಗ್ಲೂ ನಮ್ಮ ಗ್ರೂಪ್ ಅಲ್ಲಿ ಕರೆಂಟ್ ಬಿಡೋದ್ರಲ್ಲಿ ಫೇಮಸ್. ಕರೆಂಟ್ ಬಿಡ್ತಾ ಇರ್ತಾರೆ. ಇವಾಗ್ಲೂ ಬಿಡ್ತಾ ಇದ್ದಾರೆ. ನೈಸ್. ಕರೆಂಟ್ ಬಿಟ್ಟು ವೋಲ್ಟೇಜ್ ರೈಸ್ ಮಾಡ್ತಾರೆ ಗ್ರೂಪ್ ಅಲ್ಲಿ. ತಿರ್ಗಾ ವೋಲ್ಟೇಜ್ ನಾವು ಕಡಿಮೆ ಮಾಡಬೇಕು, ರೆಸಿಸ್ಟೆನ್ಸ್ ಹಾಕಿ. ಇಲ್ಲ ಅಂದ್ರೆ ಅದು ಬರ್ಸ್ಟ್ ಆಗ್ಬಿಡುತ್ತೆ ಫ್ಯೂಸು. ಸೊ ಗ್ರೂಪ್ ಎಲ್ಲ ಅವ್ರಿಗೆ ಅವಾಗ ರೆಸಿಸ್ಟೆನ್ಸ್ ಕೊಡ್ತಾ ಇರುತ್ತೆ. Tarle Maga of the group. Not Tarle Maga, man. He is Kadal Maga. Kadal Maga. So Kadal Maga. He is our fisherman guy. We have planned to go for boating. Son of the sea. ಹೇಳಿ ಬರ್ಲಿ. Son of the sea. Kadal Maga means ಸೂಪರ್. number 18. ಸೂಪರ್. ಯೇ. And this is number 18. It has taken the center stage here today. And this 18 He is the center. to, the universal boss Virat Kohli. Amazing introduction. Always on back support of us. He never hesitates for anything. Whoever it might be, he always there for the help and for. He is one of our
Eternal soul. Want to say? Backbone of the entire team here, but he couldn't travel here, so on behalf of He's in US. taking the bike. So congratulations, Reddy, where are you? Please come down here. Guys are missing you. ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಮೈ ಫ್ರೆಂಡ್ಸ್ ಕಣ್ಣ ಕಂಬನಿಯ ಪೂರೈಸುವ The gang here is the bond, and the gang here is because of Saratham. So he is center of the gravity. From past 28 years, we have been with this like this. Together. Hey, congratulations, Saratham! ಸಂಧಿಸಿಹುದು ಕಾಲೇಜಲ್ಲಿ ಲೈಫಿಂದ ಜೊತೆಗಿರೋರು. ಸೊ ಕಳೆದ 28 ವರ್ಷದಿಂದ ನಾವೆಲ್ಲ ಫ್ರೆಂಡ್ಸ್. ಸೊ ಹಾಸ್ಟೆಲ್ ಜೀವನ ಆದರೆ ಗೊತ್ತಿರುತ್ತೆ ನಿಮಗೆ ಎಲ್ಲರಿಗೂ ಯಾವ ಥರ ನಾವು ಒಬ್ಬರು ಬೈಕ್ನ ಒಬ್ಬರು ಒಂದು ರೈಡ್ ಕೊಡ್ತೀಯನೋ ಅಂತ ಕೇಳೋದು, ಒಂದು ಟೂರ್ಗೆ ಟ್ರಿಪ್ ಹೋಗ್ಬೇಕಾದ್ರೆ ಹೈರ್ ಮಾಡ್ಕೊಂಡು ಹೋಗೋದು, ಈ ಥರದ್ದು ಒಂದು ಪಾರ್ಟಿ ಮಾಡ್ತೀಯ ಅಂತಂದರೆ 6 ಜನ ಇರ್ತಾರೆ, ನಮ್ಮ ಹತ್ರ ಎಡೆ ಬಿಯರಿಗೆ ದುಡ್ಡಿರುತ್ತೆ, ಈ ಥರ ಲೈಫು. ಸೊ ಅಂಥ ಕಷ್ಟ ದಿನಗಳಿಂದ ನಾವೆಲ್ಲ ಜೊತೆಗಿರೋರು. ಒಂದು ಫ್ರೆಂಡ್ಸ್ ಅಂದರೆ ನಮ್ಮದು ಸ್ಪೆಷಲ್, ಒಂದು ನಾವು ಬ್ಲೆಸ್ಡ್ ಅಂತಲೇ ಅನ್ಬೇಕು. ಇಷ್ಟು ವರ್ಷ ನಾವು ಕಷ್ಟ ಸುಖ ಎಲ್ಲದರಲ್ಲೂ ವೈಯಕ್ತಿಕ ಒಂದು ಫ್ಯಾಮಿಲಿ ಇಶ್ಯೂಸಿಂದ ಎಲ್ಲ ಜೊತೆಗಿದ್ದೀವಿ ನಾವು. ಸೊ ಇಂಥ ಒಂದು ಕುಟುಂಬ ಫ್ಯಾಮಿಲಿ ಥರ ನನಗೆ ಒಂದು ಫ್ರೆಂಡ್ ಸಿಕ್ಕಿರೋದು ದೇವರ ಆಶೀರ್ವಾದ. ಇದೇ ಥರ ಮುಂದುವರ್ಕೊಂಡು ಹೋಗಲಿ, ಎಲ್ಲ ಫ್ಯಾಮಿಲಿಗಳು ಒಳ್ಳೆಯದಾಗಲಿ. ಸೊ ಇದೊಂದು ಬೈಕು ಸೈಕಲ್ಲು ಅಂತೇಳಿ ಸ್ಟಾರ್ಟ್ ಆಯಿತು, ಆಮೇಲೆ ಬೈಕಿಗೆ ಬಂತು. ಸೊ ಎಲ್ಲರನ್ನೂ ಏನಾದರೂ ಒಂದು ಹೇಳಿದ್ರೆ ಆಯಿತು ಮಾಡೋಣ ಅಂತಂತಾರೆ. ಆ ಥರ ಒಂದು ಫ್ರೆಂಡ್ಶಿಪ್ ಗ್ರೂಪ್ ನಮ್ಮದು. ಸೊ ಇದೊಂದು ತುಂಬ ವರ್ಷದ ಡ್ರೀಮು, ಎಲ್ಲರೂ ಒಟ್ಟಿಗೆ ಒಂದು ಬೈಕಿಂಗು ಸೈಕ್ಲಿಂಗು ಮಾಡೋಣ ಅಂತ ಅಂದ್ಬಿಟ್ಟು ಕೊನೆಗೆ ಅದು ಬಂದುಬಿಟ್ಟು ರಾಯಲ್ ಎನ್ಫೀಲ್ಡಿಗೆ ಎಂಡಾಯಿತು. ತುಂಬ ಖುಷಿ ಆಗ್ತಾಯಿದೆ. ಒಟ್ಟಿಗೆ ನಾವು ನಮ್ಗೆ ಇಷ್ಟ ಇರೋ ಬ್ರ್ಯಾಂಡು ಬೈಕ್ನೇ ತೊಗೊಂಡಿದ್ದೀವಿ, ಮಾಡೆಲ್ಸ್ ಅಂತ. ನಂಬರ್ಗಳನ್ನ ಸ್ಪೆಷಲಾಗಿ ರಾಯಲ್ ಟ್ರಾವೆಲ್ಸ್ ರಾಜ್ಕುಮಾರ್ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸು. ಇದು ನಮಗೆ ಇವತ್ತು ಆ್ಯಕ್ಚುಲಿ ರಿಯಲೈಸೇಷನ್ನು. ಅಲ್ಲಿ ತನಕ ನನಗೆ ಗ್ಯಾರಂಟಿ ಇರಲಿಲ್ಲ, ಗಾಡಿ ಗ್ಯಾರಂಟಿ ಇತ್ತು, ಬಟ್ ನಂಬರ್ ಅದಾಗುತ್ತಾ ನಿಜವಾಗ್ಲೂ ಅಂತ ಅಂದ್ಬಿಟ್ಟು RTOದವರೇ ಆಶ್ಚರ್ಯಪಟ್ರಂತೆ. ಈ ಥರ ಎಲ್ಲೂ ಮಾಡಿರಲಿಲ್ಲ ನಾವು ಅಂತ. ಇನ್ನು ಜಸ್ಟ್ ನಾವು ಒಂದು 2 ವೀಕ್ಸ್ ಟೈಮ್ ಕೊಟ್ವಿ ಅಷ್ಟೇ. ಅಷ್ಟರಲ್ಲಿ ಅವರು ಹೊಸ ಬುಕ್ ಎಲ್ಲ ಓಪನ್ ಮಾಡಿಸಿ 0012 0012 0022 ತನಕ ನಮ್ಗೆ ಅರೇಂಜ್ ಮಾಡಿಕೊಟ್ರು. ಈ ರೈಡು ತುಂಬ ಮೆಮೊರಬಲ್ ಆಗಿರುತ್ತೆ ಲೈಫಲ್ಲಿ, ತುಂಬ ಲಾಂಗ್ ಟರ್ಮ್ ತೊಗೊಂಡೋಗುತ್ತೆ. ಮಾದರಿ ಆಗಿರಬೇಕು ನಾವು ಈ ಫ್ರೆಂಡ್ಶಿಪ್ ಗ್ರೂಪ್. ಈ ಥರ ಫ್ರೆಂಡ್ಸ್ ಅಂದರೆ ಈ ಥರ ಇರಬೇಕು ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಮಾದರಿ ಆಗಿರ್ತೀವಿ ನಾವು. ಇಷ್ಟು ವರ್ಷ ಎಲ್ಲರೂ ಕಷ್ಟ ಸುಖ ಜಗಳ ಎಲ್ಲದರಲ್ಲೂ ಭಾಗಿಯಾಗಿದ್ದೀವಿ. ಸೊ ಅದೇ ಥರ ಒಂದು ಫ್ಯಾಮಿಲಿ ಥರ ಮುಂದುವರ್ಕೊಂಡು ಹೋಗ್ತೀವಿ. ನನಗೆ ಈ ಥರ ಫ್ರೆಂಡ್ಸ್ ಸಿಕ್ಕಿರೋದು ತುಂಬ ನನಗೆ ಖುಷಿ ಇದೆ. ಹಂಗಾಗಿ ಆ ಒಂದು ಫ್ರೆಂಡ್ಶಿಪ್ ಗ್ರೂಪ್ನ ಇಷ್ಟು ವರ್ಷ ನಾವು ಹಿಂಗೆ ಎಷ್ಟೋ ಬ್ಯಾಚ್ಗಳು ನೋಡಿದ್ದೀವಿ. ನಮ್ಮ ಕಾಲೇಜಲ್ಲಿ, ಬೇರೆ ಕಾಲೇಜ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಬೇರೆ ಬೇರೆ ಓದ್ಕೊಂಬಂದಿರ್ತೀವಿ. ಬಟ್ ಈ ಥರ ಒಂದು ಬ್ಯಾಚು, ಈ ಥರ ಒಂದು ಕಾಲೇಜು ತುಂಬ ಅಭಿಮಾನ, ಬಾಂಡಿಂಗು. ಅದು ತುಂಬ ಇವಾಗ ಜಾಸ್ತಿ ಹೇಳೋಕ್ಕೋದ್ರೆ ಆನಂದ ವರ್ಷ ಬರುತ್ತೆ. ಖುಷಿ ಇದೆ ಅಷ್ಟೇ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸುರತ್ಕಲ್ ಅಂತ. ಸೊ ಒಂದು ಸ್ಟೇಟ್ಗೆ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರುತ್ತೆ, ಅವಾಗೆಲ್ಲ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಇರೋದು. ಅದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ಇಟ್ಸ್ ಬಿಟ್ವೀನ್ RECs ಆ್ಯಂಡ್ IITs ಅಂತ NIT ಅಂತ ಮಾಡಿದ್ರು. ಸೊ ನಮ್ಮ ಸ್ಟೇಟಲ್ಲಿ ಒಂದೇ NIT, ಒಂದೇ ರಾಜ್ಯದಲ್ಲಿ ಒಂದು ಕಾಲೇಜಲ್ಲಿ ಅಂತ ನಾವು ಓದ್ಕೊಂಬಂದಿದ್ದೀವಿ ಅಂತ ಪ್ರತಿಷ್ಠಿತ ಕಾಲೇಜಲ್ಲಿ. ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅಷ್ಟೇ ಹಂಬಲ್, ಕೈಂಡ್ ಹಾರ್ಟೆಡ್ ನಾವೆಲ್ಲ ಅನ್ನೋದು ಹೇಳ್ಕೊಳಕ್ಕೂ ಖುಷಿ ಪಡ್ತೀನಿ ನಾನು. ಯಾವತ್ತೂ ನಾವು ಹಳ್ಳಿಗಳಲ್ಲಿ ಓದಿರೋದು, ಕನ್ನಡ ಮೀಡಿಯಮಲ್ಲಿ ಓದಿರೋರು, ನವೋದಯಗಳಲ್ಲಿ ಓದಿರೋರು, ಎಲ್ಲರೂ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಎಲ್ಲರೂ ಮಿಕ್ಸು. ಆಲ್ ಓವರ್ ಇಂಡಿಯಾದಿಂದ ಬಂದಿರೋ ಎಲ್ಲ ಸ್ಟೇಟವರು ಸ್ಟೂಡೆಂಟ್ಸ್ ನಮ್ಮ ಹತ್ರ ಇದ್ದಾಗ ನಮಗೆ ಒಂಥರ ವಿಶ್ವಮಾನವ ಅನ್ನೋದನ್ನು ನಮಗೆ ಎಲ್ಲರನ್ನೂ ಒಂದೇ ಥರ ಕಾಣಬೇಕು, ಭಿನ್ನ ಭೇದ ಮಾಡಬಾರ್ದು, ಭಾಷೆ ಆಗಲಿ ಜಾತಿ ಆಗಲಿ ಅನ್ನೋದನ್ನು ನಮಗೆ ಆ ಕಾಲೇಜ್ ಕಲಿಸ್ಕೊಡ್ತು. ಸೊ ಅವತ್ತಿಂದ ಇವತ್ತವರೆಗೂ ಅದೇ ಥರ ಇದ್ದೀವಿ, ಮುಂದೆ ಹಂಗೆ ಇರ್ತೀವಿ. ಇದೊಂದು ಕುಟುಂಬನ ಮಾದರಿಯಾಗಿ ಬೇರೆಯವ್ರಿಗೂ ಕೂಡ ಮಾದರಿಯಾಗಿ ನಾವು ಇನ್ನೂ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮದು ಅಂತ ನನಗೆ ಆಶಯ. ಅದೇ ಖುಷಿ ನನಗೆ. ನೀವೆಲ್ಲ ಬಂದಿದ್ದೀರಾ, ಇಷ್ಟು ಜನ ನನಗೆ ತುಂಬ ಸಂತೋಷ. ಥ್ಯಾಂಕ್ ಯು ಎವ್ರಿ ಒನ್.
ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್, ಥ್ಯಾಂಕ್ ಯು ರಾಯಲ್ ಟ್ರಾವೆಲ್ಸ್. ರಮೇಶ್ ಸರ್ ನಿಮಗೂ ಥ್ಯಾಂಕ್ ಯು. ರಮೇಶ್ ಸರ್ ಅವರಿಗೂ ಥ್ಯಾಂಕ್ಸಪ್ಪ. ರಾಜ್ಕುಮಾರ್ ಸರ್ ಹೇಳಿದ್ದು ಎಲ್ಲದನ್ನು ಪ್ರತಿಯೊಂದನ್ನು ಕ್ಲೀನಾಗೆ, ಒಂದು ನಟ್ಟು ಬೋಲ್ಟಿಂದನೂ ಅವರು ಕ್ಲೀನಾಗಿ ಹಿಂಗೆ ಬರಬೇಕು ಅಂತೇಳಿ ಆ ಥರ ಹೇಳಿ ಪ್ರತಿಯೊಂದನ್ನು ಮಾಡಿಸ್ಕೊಟ್ಟಿದ್ದಾರೆ ಇದುವರೆಗೂ. ನನ್ನ ಜೀಪ್ ಕಂಪಾಸಿಂದನೂ ಅಷ್ಟೇ ಪ್ರತಿಯೊಂದನ್ನು ಅವರೇ ಕೋಆರ್ಡಿನೇಟ್ ಮಾಡಿದ್ದು. Sure the bikes are available, and the date is ready for us. Also, just to let you know, today is the foundation day of Avan Motors. Great. Nice this combination like Yes. They got the best gift, I think. And we have a family behind us. There are wives, children, parents, and they also supported, every step. So thank each and everybody's family. They also support us to make sure that we are together. Yeah, So, definitely. many times we get a short notice party, so we make sure we are part of the party. So thank you everyone. ಈ ತನಕ ಬಂದ್ಬಿಟ್ಟಿದ್ದೀವಿ. 28 ವರ್ಷ ಅಂತ ನೀವು ತಿಳ್ಕೊಬೇಕು. ನಮಗೆ ಆಲ್ರೆಡಿ ಹತ್ತತ್ರ ನಾವು 50 ವರ್ಷಕ್ಕೆ ಬಂದ್ಬಿಟ್ಟಿದ್ದೀವಿ. ಈಗ ಇನ್ನು ಮುಂದೆ ನಾವು ಹಿಂಗೆ ಇರಬೇಕಂತ ನಾವು ಬಯಸ್ತಾ ಇದ್ದೀವಿ. ಹಿಂಗೆ ಬಯಸ್ತಾ ಇದೀವಿ, ಇರ್ತೀವಿ, ಹಿಂಗೆ ಇರ್ತೀವಿ. ಆ ಥರ ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ. ಮೇನ್ ಆಗಿ ಏನಂದರೆ ನಾವು ಒಬ್ರಿಗೊಬ್ರು ಇದಿಲ್ಲ, ನಾನು ನೀನು ಅಂತಿಲ್ಲ, ಎಲ್ಲರೂ ಒಂದೇ. ಇಲ್ಲಿ ಎಷ್ಟು ಜನ ಇದೀವಿ, ಇದು ಅರ್ಧ ಪಟ್ಟು ಹೊರಗಡೆ ಇದ್ದಾರೆ. ಅವರು ಹಿಂಗೆ ಅಲ್ಲಿ ಇದ್ಕೊಂಡೆ ಈಗ ಗಮನಿಸ್ತಾ ಇರ್ತಾರೆ ಎಲ್ಲರೂ ಏನು ನಡೀತಾ ಇದೆ, ಹೆಂಗೆ ನಡೀತಾ ಇದೆ. ನಾವು ಅವ್ರು ಇಲ್ಲಿ ಪ್ರೆಸೆನ್ಸ್ ಇಲ್ಲಿ. ಸೊ ನಮ್ಗೇನಂದರೆ ಎಲ್ಲ ಫ್ರೆಂಡ್ಸು ಎಲ್ಲ ಕಷ್ಟ ನಷ್ಟಗಳಲ್ಲೂ ನಾವು ಒಂದಾಗಿ ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಎಲ್ಲೂ ಇದಾಗಿಲ್ಲ. ಈಗ ಜರ್ನಿ ಹಿಂಗೆ ಕಂಟಿನ್ಯೂ ಆಗಲಿ ಅಂತೇಳಿ ನಾನು ಬಯಸ್ತೀನಿ ದೇವ್ರ ಕಡೆ. ಇದೇ ಥರ ಮುಂದೆ ಈಗ ಬೈಕ್ ತೊಗೊಂಡಿದ್ದೀವಿ, ನೆಕ್ಸ್ಟ್ ನೋಡೋಣ ತಾರ್ಗೀರ್ ತೊಗೋಬೋದು ಎಲ್ಲರೂ ಸೇರಿ. ಆ ಥರ ಒಂದು ಪ್ಲ್ಯಾನ್ ಇದೆ, ನೋಡೋಣ. ಒಂದು ಡ್ರೀಮ್ ಅಷ್ಟೇ, ಡ್ರೀಮ್ ಮಾಡಿದ್ರೆ ತಾನೇ ಸಕ್ಸಸ್ ಆಗ್ಬೋದು. ಡ್ರೀಮ್ ಮಾಡದೇ ಇದ್ದರೆ ಹೆಂಗೆ? ಆ ಡ್ರೀಮ್ ಮಾಡಿದ್ರೆ ಅದು ತಕ್ಕಾಗಿ ನಾವು ಕೆಲಸ ಮಾಡ್ಬೋದು. ಓಕೆ, ನಾನು ಸುಮಾರು ಸಲ ಗಿರೀಶ್ ಅವ್ರಿಗೆ, ಅವಿನ್ ಅವ್ರಿಗೆಲ್ಲ ಫೋನ್ ಮಾಡಿ, ಇಲ್ಲ ಹಿಂಗೆ ಮಾಡಬೇಕು, ಇದನ್ನು ಚೇಂಜ್ ಮಾಡಿ, ಇದು ಸೇರಿಲ್ಲ, ಅದು ಸೇರಿಲ್ಲ ಅಂತೆಲ್ಲ ಎಷ್ಟೋ ಸಲ ಇದು ಮಾಡಿದ್ದೀನಿ. ಎಲ್ಲದಕ್ಕೂ ಅವ್ರು ಕೋಆಪ್ರೇಟ್ ಮಾಡಿ ಆನ್ ಟೈಮ್ ಡೆಲಿವರಿನ ಪ್ಲಾನ್ ಮಾಡಿದ್ದಾರೆ. ದಟ್ ಈಸ್ ಅ ವೆರಿ 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 ಬಿಗ್ ಥ್ಯಾಂಕ್ಸ್ ಟು ಅವಾನ್ ಮೋಟಾರ್ಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಫೌಂಡೇಶನ್ ಡೇ. ನಮ್ಮ ಫ್ರೆಂಡ್ಸ್ ಎಲ್ಲರೂ ದೂರದಿಂದ ಬಂದಿದ್ದಾರೆ. ಅವರ ಇದಕ್ಕೂ ತುಂಬ ಥ್ಯಾಂಕ್ಸ್. 6 ಬಂದು ಇವೊಂದು ಬರ್ಡೇ, ಇವನ್ ನಂಬರ್. ಸೊ ಅನ್ಫಾರ್ಟಿಗಬಲ್ ನಂಬರ್ ನನಗೆ ಇದು. ಹಾಗಾಗಿ ನನಗೆ ಎಮೋಷನಲ್ ಆಗ್ತದೆ, ಸಾರಿ. ಸೊ ಬಿಗ್ ಥ್ಯಾಂಕ್ಸ್ ಟು ಸರ್ವೋತ್ತಮ್. ನೀನು ಹೀಗೆ ಮುಂದುವರಿ, ನಿನಗೆ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಹೀಗೆ ಸಪೋರ್ಟ್ ಆಗಿರು. ನಿನ್ನಿಂದ ಕಲಿಯೋದು ಭಾಳ ಇದೆ ಸರ್ವೋತ್ತಮ್. ಇವನು ಸುನಿಲ್ ಪಟೇಲ್ ಬಂದು ಅವನಿಗೆ ಹೇಳು. ಸ್ನೇಹಿತರೆ, ಅಂತೂ ಇಂತೂ 21 ಗಾಡಿ ಡೆಲಿವರಿ ವಿಡಿಯೋನ ನೋಡಿದ್ದೀರಾ. ನನಗಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಈಗಿನ ಕಾಲದಲ್ಲೂ 2001ಕ್ಕೆ ಪಾಸ್ಔಟ್ ಆಗಿರೋಂಥ ಒಂದು ಬ್ಯಾಚು ಇಲ್ಲಿ ತನಕ ಆ ಸ್ನೇಹನ ಕಾಪಾಡ್ಕೊಂಡು ಬಂದು 21 ಗಾಡಿನೂ ಒಟ್ಟಿಗೆ ಡೆಲಿವರಿ ತೊಗೊಂಡಿದ್ದಾರೆ. ಹಾಗೂ ಡೆಲಿವರಿ ನಾನು ಹೇಳ್ದಂಗೆ ಗಾಡಿ ಮಾತ್ರ ಅಲ್ಲ, ನಂಬರ್ ಕೂಡ ಸೀರಿಯಲ್ ನಂಬರ್ 1ಇಂದ 21 ತನಕ ಕಂಟಿನ್ಯೂಸ್ ಆಗಿತ್ತು. ಬಟ್ ಇವತ್ತಿಗೂ ನಿಜವಾಗ್ಲೂ ಖುಷಿಯಾಗುತ್ತೆ ಸ್ನೇಹಿತರೆ. ಈ ಒಂದು ಅಟ್ಮಾಸ್ಫಿಯರ್ ನನಗೆ ಇಲ್ಲೇನು ನೋಡ್ತಾ ಇದ್ದೀನಿ, ಆ್ಯಕ್ಚುಲಿ ಗಾಡಿ ಇವಾಗ ಡೆಲಿವರಿ ಇಲ್ಲಿಂದನೇ ಆಗ್ತಾ ಇರೋದು. ಸೊ ಹಾಗಾಗಿ ಕಂಪ್ಲೀಟ್ ಗಾಡಿ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಿದ್ದಾರೆ. ಹಾಗೂ ಪ್ರತಿಯೊಂದು ರೈಡರ್ಗೆ ಹೆಲ್ಮೆಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, 17 350 ಗಾಡಿ, ಒಂದು 440 ಸ್ಕ್ರಾಮು, ಇನ್ನೊಂದು 450 ಗೊರಿಲ್ಲ, ಆಮೇಲೆ ಇನ್ನೊಂದು ಬಂದು 650 ಇಂಟರ್ಸೆಪ್ಟರು. ಸೊ ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವಾನ್ ಮೋಟರ್ಸ್, ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಕಂಟೆಂಟ್ನ ಶೂಟ್ ಮಾಡೋದಕ್ಕೋಸ್ಕರ. ಸೊ ನಿಮಗೇನಾರು ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಬೇಕು ಅಂತಂದರೆ ವಿಚ್ ಇಸ್ ಅ ಡೆಸ್ಟಿನೇಷನ್ ಟು ಕಮ್, ಅವಾನ್ ಮೋಟರ್ಸ್. ಸೈನಿಂಗ್ ಆಫ್ ನಿಮ್ಮ 69 ದ ವ್ಯಾಂಡರ್ಲಸ್ಟ್. ಸಿ ಯು ವಿತ್ ಅನದರ್ ವ್ಲಾಗ್.